ನಮಸ್ಕಾರ, ನಾನು ಕೃಷ್ಣೇಗೌಡ. ಪ್ರತಿನಿಧಿ ಆರಂಭ ಆಗಿ 3 ತಿಂಗಳಾಗಿದೆ. 3 ತಿಂಗಳಿನಲ್ಲಿ ಪ್ರತಿನಿಧಿ ದಾಪುಗಾಲು ಹಾಕ್ತಾ ನಡೆದಿದೆ. ಪ್ರತಿನಿಧಿ ಪತ್ರಿಕೆ ಆರಂಭ ಆಯಿತು. ಪತ್ರಿಕೆ ಸಾಕಷ್ಟು ಜನಪ್ರಿಯ ಆಯಿತು. ಈಗ 6 ಜಿಲ್ಲೆಗಳಲ್ಲಿ ಪತ್ರಿಕೆಯ ಪ್ರಸಾರ ಇದೆ. 6 ಜಿಲ್ಲೆಗಳಲ್ಲಿ ಪ್ರಸಾರ ಇದೆ ಅನ್ನೋದು ನಾಮಕಾವಸ್ಥೆ ಅಲ್ಲ, ತುಂಬ ಮನೆಗಳಿಗೆ, ತುಂಬ ಮನಸ್ಸುಗಳಿಗೆ ಪ್ರತಿನಿಧಿ ತಲುಪಿದೆ. ಆಮೇಲೆ ಪ್ರತಿನಿಧಿಯ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಒಂದಿದೆ. ಪ್ರತಿನಿಧಿ ಯೂಟ್ಯೂಬ್ ಇದೆ, ಪ್ರತಿನಿಧಿ ಇ-ಪೇಪರ್ ಇದೆ, ಪ್ರತಿನಿಧಿ ಟ್ವಿಟರ್ ಇದೆ, ಪ್ರತಿನಿಧಿ ಇನ್ಸ್ಟಾಗ್ರಾಮ್ ಇದೆ. ಇದೆಲ್ಲದರಲ್ಲಿಯೂ ಸಾಕಷ್ಟು ಜನ ಚಂದಾದಾರರಿದ್ದಾರೆ. ಸಂತೋಷ ಪಡೋ ವಿಷಯನೇ ಇದೆ. ಇವತ್ತು 1000 ಜನ ಚಂದಾದಾರರು ಪ್ರತಿನಿಧಿ ಡಿಜಿಟಲ್ ಮೀಡಿಯಾಕ್ಕೆ ಬಂದಿದ್ದಾರೆ. ಆಮೇಲೆ ಪ್ರತಿನಿಧಿ ರೇಡಿಯೋ ಪಾಪ್ಯುಲರ್ ಆಗ್ತಾ ಇದೆ. ಆಮೇಲೆ ಈ ಕಾಲದ ಮಾಧ್ಯಮ ಜನಗಳನ್ನು ತಲುಪ್ತಿದೆ ಅಂದ್ರೇ ಅದೊಂದು ಸಂಭ್ರಮದ, ಸಂತೋಷದ, ಉತ್ಸಾಹದ ವಿಷಯ. ಪ್ರತಿನಿಧಿಯೊಂದಿಗೆ ನನಗೊಂದು ಭಾವನಾತ್ಮಕವಾದ ಸಂಬಂಧ ಇದೆ, ಪ್ರೀತಿ ಇದೆ. ಇಲ್ಲಿರುವ ಎಲ್ಲ ಸ್ನೇಹಿತರು ನಮಗೆ ಬಹಳ ಬೇಕಾದವರು. ಅದರಿಂದಾಗಿಯೇ ನಾನು ಕೂಡ ಈ ಬಳಗಕ್ಕೆ ಸೇರಿದವನು ಅನ್ನೋ ಭಾವ ಇದೆ ನನಗೆ. ಈ ದಿನ ತುಂಬ ಸಂತೋಷವಾಗಿ ಪ್ರತಿನಿಧಿಗೆ ನನ್ನ ಶುಭಾಶಯಗಳನ್ನು ಹೇಳ್ತಿದ್ದೇನೆ. 3 ತಿಂಗಳಲ್ಲಿ ನೀವು ಸವೆಸಿರುವ ಹಾದಿ ತುಂಬ ಚಿಕ್ಕದಾದರೂ ನೆಟ್ಟಿರುವ ಮೈಲುಕಲ್ಲುಗಳಂತೂ ದೊಡ್ಡವು. ತುಂಬ ಅದ್ಭುತವಾದ ಕೆಲಸ ಮಾಡ್ತಿದ್ದೀರಿ. ಇನ್ನೊಂದು ವರ್ಷದಲ್ಲಿ ಬಹುಶಃ ಒಂದು ಪತ್ರಿಕೆ ಈವರೆಗೆ ಅಥವಾ ಒಂದು ಮಾಧ್ಯಮ ಈವರೆಗೆ ಇಂಥದ್ದೊಂದು ದಾಖಲೆ ಮಾಡಿಲ್ಲ ಅನ್ನುವಷ್ಟರ ಮಟ್ಟಿಗೆ ನೀವು ಮುನ್ನಡೀತೀರಿ ಅನ್ನೋಂಥ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ತುಂಬ ಪ್ರೀತಿಯಿಂದ ನನ್ನ ಶುಭಾಕಾಂಕ್ಷೆಗಳನ್ನು ಹೇಳ್ತಿದ್ದೇನೆ. ಕರ್ನಾಟಕದಾದ್ಯಂತ ಈಗಾಗಲೇ ಪ್ರತಿನಿಧಿಯ ದನಿ ಕೇಳಿಸ್ತಿದೆ. ಯಾಕಂದರೆ ಡಿಜಿಟಲ್ ಮಾಧ್ಯಮ ಆದ್ದರಿಂದ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲರಿಗೂ ಪ್ರತಿನಿಧಿ ತಲುಪ್ತಾ ಇದೆ. ಈ ನಡಿಗೆ ಇನ್ನಷ್ಟು ಕ್ಷಿಪ್ರವಾಗಲಿ, ನಡಿಗೆ ಇನ್ನಷ್ಟು ದೊಡ್ಡದಾಗಲಿ, ಅಥವಾ ನಡಿಗೆ ಓಟವಾಗಲಿ, ನನಗೆ ತುಂಬ ಸಂತೋಷ. ನಿಮ್ಮೆಲ್ಲರ ಉತ್ಸಾಹವನ್ನು ಅತ್ಯಂತ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಪ್ರತಿನಿಧಿಯ ಬಳಗ ಬೆಳೀತಾ ಹೋಗಲಿ. ಒಂದು ಮಾಧ್ಯಮ ಈ ಸಮಾಜಕ್ಕೆ ಏನು ಮಾಡಬೇಕು ಅಂತ ಆದರ್ಶ ಇದೆಯೋ, ಆಸೆ ಇದೆಯೋ, ಅದನ್ನು ಈಡೇರಿಸುವಂತಾಗಲಿ ಅಂತ ಮನಸ್ಸು ಹಾರೈಸ್ತೇನೆ. ನಮಸ್ಕಾರ.